ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 31. ಲೇ ಸೂರ್ಯ, ಎಲ್ಲಿಗೆ ಹೋಗ್ತಿದೀಯಾ ಅಂತ ವೇಗವಾಗಿ ಅವನ ಅಮ್ಮ ಕೇಳಲು, ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಮ್ಮ. ಇವಳ ಕಳ್ಳತನವನ್ನು ಸ್ಪಷ್ಟವಾಗಿ ಕಂಡುಹಿಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಯಾರು ನನ್ನ ಹಿಂದೆ ಬರಬೇಡಿ ಅಂತ ಹೇಳಿ ಹೊರಟನು ಸೂರ್ಯ. ಲೇ ಸೂರ್ಯ, ಅವಳು ಚಿಕ್ಕ ಹುಡುಗಿ ಕಣೋ. ಏನೇ ಆದರೂ ನಾವು ಮಾತನಾಡ್ಕೊಳ್ಳೋಣ, ಇಲ್ವಾ? ಏನಾಯಿತು? ಯಾಕೆ ಅವಳು ಇಲ್ಲಿಗೆ ಬಂದಳು? ನೀನು ಅವಳನ್ನು ಎಲ್ಲಿಗೆ ಕೋಪದಿಂದ ಕರ್ಕೊಂಡು ಹೋಗ್ತಿದೀಯಾ ಅಂತ ತಿಳಿಯದೆ ಶಾಂತಿ ಕೇಳಿದ್ಲು. ನಿನ್ನ ಮಗಳು ಬಸ್ರಿಯಾಗಿದ್ದಾಳೆ, ಅದಕ್ಕೆ ಚೆಕಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ನೀನು ಮತ್ತು ನಿನ್ನ ಗಂಡ ಇಲ್ಲೇ ಇರಿ. ಹೋಗಿ ಬಂದು ಈ ಪಂಚಾಯಿತಿಯನ್ನು ಮುಗಿಸ್ಕೊಳ್ಳೋಣ ಅಂತ ಕೋಪದಿಂದ ಹೇಳಿ ವೇಗವಾಗಿ ಆಸ್ಪತ್ರೆಗೆ ದೌಡಾಯಿಸಿದನು ಸೂರ್ಯ. ಅವನು ಹೋದ ಸ್ವಲ್ಪ ಹೊತ್ತಿನಲ್ಲೇ ಸಾಮ್ರಾಟ್ ಮತ್ತು ರಾಶಿಕಾ ಇಬ್ಬರು ಕೂಡ ಮನೆಗೆ ವಾಪಸ್ ಬಂದರು. ಶಾಂತಿ ಒಂದು ಕಡೆ ಅಳ್ತಾ ಹೊರಗಡೆ ಪೋಟುಕದಲ್ಲಿ ಕುಳಿತಿರಲು, ಸೂರ್ಯನ ಅಮ್ಮ ಒಂದು ಕಡೆ ಬೈತಾ ಇದ್ಲು. ಎಂಥ ಮಗಳನ್ನ ಹೆತ್ಕೊಟ್ಟಿದೀಯ? ಅವಳನ್ನು ಹುಟ್ಟಾಗಲೇ ಕಳ್ಳಿ ಹಾಲು ಕುಡಿಸಿ ಕೊಂದ್ಬಿಡ್ಬೇಕಿತ್ತು. ನಾನೇ ಆವಾಗಲೇ ಹೇಳಿದೆ, ಕೇಳಿದ್ಯಾ? ಎರಡನೇದು ಹೆಣ್ಣು ಹುಟ್ಟಿದೆ, ಕಳ್ಳಿ ಹಾಲು ಕುಡಿಸು, ಕೊಲ್ಲೋಣ ಅಂತ. ಈಗ ನೋಡು, ನನ್ನ ಮಗನ ಜೀವನವನ್ನೇ ನಾಶ ಮಾಡ್ತಾ ಇದ್ದಾಳೆ ಈ ನಿನ್ನ ಮಗಳು. ಏನಾದರೂ ಮಾಡಿ ನನ್ನ ಮಗನ ಮದುವೆ ಏನಾದರೂ ನಿಲ್ಲಿಸ್ಬಿಟ್ರೆ ನನ್ನ ಮೊಮ್ಮಗಳು ಅಂತ ಕೂಡ ನಾನು ನೋಡಲ್ಲ. ನಾನೇ ಆ ಸೂಳೆಯ ಕತ್ತು ಸೀಳಿ ಬಿಡ್ತೀನಿ ಅಂತ ಆಕ್ರೋಶವಾಗಿ ಸೂರ್ಯನ ಅಮ್ಮ ಮಾತನಾಡ್ತಾ ಇರಲು, ಅಮ್ಮ ಈಗ ಏನಾಯಿತು ಅಂತ ಗೊತ್ತಿಲ್ಲದೆ ನಾವೇ ಗೊಂದಲದಲ್ಲಿದ್ದೀವಿ. ನನ್ನ ಮಗಳು ಬಸ್ರಿಯಾಗಿದ್ದಾಳೆ ಅಂತ ನನ್ನ ತಮ್ಮ ಹೇಳ್ತಾ ಇದ್ದಾನೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ತಾನೆ. ನೀನು ನೋಡಿದರೆ ಮದುವೆ ನಿಂತರೆ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಮಾತಾಡ್ತಿದೆಯಲ್ಲ. ಇಲ್ಲಿ ನೋಡು, ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ನನ್ನ ಮಗಳ ಬಗ್ಗೆ ಈ ತರಹ ಎಲ್ಲ ಮಾತನಾಡಬೇಡ ಅಂತ ಕೋಪದಿಂದ ಶಾಂತಿ ಕೇಳಿದ್ಲು. ಆ ಕೋಪಕ್ಕೇನು ಕಮ್ಮಿ ಇಲ್ಲ ಬಿಡು ಅಂತ ಹೇಳಿ ಮುಖ ತಿರುಗಿಸ್ಕೊಂಡ್ರು. ಆಗ ಬಂದ ಸಾಮ್ರಾಟ್ ಮತ್ತು ರಾಶಿಕಾಗೆ ಏನೂ ಅರ್ಥ ಆಗಲಿಲ್ಲ. ಶಾಂತಿ ಅಕ್ಕ, ಏನಾಯಿತು? ಏನು ನೀಲು ಇಲ್ಲಿಗೆ ಬಂದಿದ್ದಾಳೆ ಅಂತ ಅಣ್ಣ ಫೋನ್ ಮಾಡಿದರು. ಬಂದು ನೋಡಿದರೆ ನೀಲು ಸೂರ್ಯ ಇಬ್ಬರು ಕಾಣಿಸ್ತಾ ಇಲ್ಲ. ಏನು ಸಮಸ್ಯೆ ಅಂತ ಕೇಳಲು, ಶಾಂತಿ ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಸಾಮ್ರಾಟ್ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರು ಬಾಯಿ ಬಿಡ್ತಿಲ್ಲ. ಹೆಣ್ಣು ಹೆತ್ತ ಕರ್ಮಕ್ಕೆ ಬಾಗಿಲಲ್ಲಿ ಕೂತು ಅಳ್ತಾ ಇದ್ದೀನಿ ಕಣೋ ಅಂತ ತಲೆಗೆ ಹೊಡ್ಕೊಂಡು ಅತ್ಲು. ಈಗ ಒಳಗೆ ಹೋದರು. ಎಲ್ಲರೂ ಕೂಡ ಕುಳಿತಿದ್ರು. ಅಣ್ಣ ಏನಾಯಿತು ಅಂತ ಮಹೇಶ್ನ ಬಳಿ ಹೋಗಿ ಕೇಳಲು, ಲೇ ಸಾಮ್ರಾಟ್, ನೀಲು ಈಗ ಬಸ್ರಿಯಾಗಿದ್ದಾಳಂತೆ ಕಣೋ ಅಂತ ಅವಳು ಇಲ್ಲಿಗೆ ಬಂದದ್ದು. ಅವಳು ಮಾತನಾಡಿದ ಕೆಲವು ವಿವರಗಳನ್ನು ಹೇಳಲು ಸಾಮ್ರಾಟ್ಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಸೊಂಟದ ಮೇಲೆ ಕೈಯಿಟ್ಟು ತಲೆ ಮೇಲೆ ಒಂದು ಕೈಯಿಟ್ಟು ಯೋಚಿಸಿದವನು, ಸೂರ್ಯನನ್ನು ಯಾಕೆ ಒಂಟಿಯಾಗಿ ಕಳಿಸಿದ್ರಿ? ಯಾರಾದರೂ ನೀವು ಜೊತೆಗೆ ಹೋಗಬಹುದಿತ್ತು ಅಲ್ವಾ? ಯಾವ ಆಸ್ಪತ್ರೆ ಅಂತ ಕೇಳಿದ. ಲೇ, ಆಸ್ಪತ್ರೆ ಹೆಸರು ಹೇಳಲಿಲ್ಲ. ನೀಲುನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನನಗೆ ಏನೂ ಅರ್ಥ ಆಗ್ತಿಲ್ಲ ಸಾಮ್ರಾಟ್. ಏನು ರೋಹಿಣಿ ಗೊತ್ತು ಅಂತ ಹೇಳ್ತಾರೆ, ಏನು ನಡೀತಾ ಇದೆ ಅಂತ ಏನೂ ಅರ್ಥ ಆಗ್ತಿಲ್ಲ ಅಂತ ಎಲ್ಲರೂ ಗೊಂದಲದಲ್ಲಿ ಇದ್ದರು. ಸರಿ ಅಣ್ಣ, ನಾನು ಸೂರ್ಯನಿಗೆ ಫೋನ್ ಮಾಡಿ ಕೇಳ್ಕೊಳ್ತೀನಿ ಅಂದವನು ಹೊರಗೆ ಹೋಗಿ, ರಾಶಿಕಾ ನೀನು ಅಕ್ಕನನ್ನು ಒಳಗೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಕಾಲ್ ಮಾಡ್ದ. ಡ್ರೈವಿಂಗ್ನಲ್ಲಿದ್ದಾಗ ಫೋನ್ ಬಂದಿದ್ದರಿಂದ ಅವನು ಅಟೆಂಡ್ ಮಾಡಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ನೀಲು ಹೇಳಿದ ಆಸ್ಪತ್ರೆಯನ್ನು ತಲುಪಿದನು ಸೂರ್ಯ. ನೀಲು ಕೂಡ ತಾನು ಪೂಜಿಸುವ ಆ ವಿನಾಯಕನನ್ನು ಮನಸ್ಸಿನಲ್ಲಿ ಬೇಡ್ಕೊಂಡ್ಳು. ಗಣೇಶಪ್ಪ, ನನಗೆ ನೀನೇ ಜೊತೆಯಾಗಿರಬೇಕು. ಡಾಕ್ಟರ್ ಮಾವನ ಹತ್ರ ನಿಜ ಹೇಳಿದ ತಕ್ಷಣ ಮಾವನೇ ಅರ್ಥ ಮಾಡ್ಕೊಳ್ತಾರೆ ನೋಡು ಅಂತ ಬೇಡ್ಕೊಂಡು ಅವಳು ಕೂಡ ಒಳಗೆ ಹೋದ್ಲು. ಯಾವ ಡಾಕ್ಟರ್ ಅಂತ ಕಠಿಣ ಧ್ವನಿಯಲ್ಲಿ ಕೇಳ್ದ ಸೂರ್ಯ. ಅವಳು ಜನನಿ ಅಂತ ಡಾಕ್ಟರ್ ಕೊಠಡಿಯನ್ನು ತೋರಿಸಿದ್ಲು. ಒಳಗಡೆ ಕೋಪದಿಂದ ನುಗ್ಗಿದನು ಸೂರ್ಯ. ಆಗ ಒಬ್ಬ ಪೇಷಂಟನ್ನು ನೋಡ್ತಾ ಇದ್ದ ಜನನಿ, ಹಲೋ ಮಿಸ್ಟರ್, ಏನು ಹೀಗೆ ಒಳಗಡೆ ಬರ್ತಿದ್ದೀರಾ? ಪೇಷಂಟನ್ನು ನೋಡ್ತಾ ಇದ್ದೀನಿ ತಾನೇ, ಪರ್ಮಿಷನ್ ತೊಗೊಂಡು ಒಳಗೆ ಬರಬೇಕು ಅಲ್ವಾ? ಆಗ ನಿಮಗೆ ಗೊತ್ತಿಲ್ವಾ ಅಂತ ಅವನನ್ನು ಪರಿಚಯ ಇಲ್ಲದವನಂತೆ ಕೋಪದಿಂದ ಮಾತನಾಡಿದ್ಲು ಜನನಿ. ಒಳಗಡೆ ಕೋಪದಿಂದ ನುಗ್ಗಿದವನು, ನಾನು ACP ಸೂರ್ಯ ಅಂತ ಅವನ ಕಾರ್ಡನ್ನು ಕೈ ಚಾಚಿ ತೋರಿಸ್ದ. ಸರ್, ನೀವು ಯಾರಾದರೂ ಆಗಿರಿ, ನಿಮ್ಮ ಯೂನಿಫಾರ್ಮ್ ನೋಡಿದ್ರೇ ನೀವು ಯಾರು ಅಂತ ನನಗೆ ಗೊತ್ತಾಗುತ್ತೆ. ನಾನು ಒಬ್ಬ ಡಾಕ್ಟರ್, ಒಳಗೆ ಪೇಷಂಟ್ಗೆ ಚೆಕ್ ಮಾಡ್ತಾ ಇದ್ದೀನಿ ಅಲ್ವಾ? ಏಕಾಏಕಿ ಹೀಗೆ ಬಂದರೆ ಕೋಪ ಬರುತ್ತೆ ಅಲ್ವಾ? ಸರಿ, ನೀವು ಈಗ ಯಾವುದಕ್ಕಾಗಿ ಇಲ್ಲಿ ಬಂದಿದ್ದೀರಾ
ಅಂತ ಅವಳು ಗೊತ್ತಿಲ್ಲವಳ ಹಾಗೆ ಮತ್ತೆ ಕೇಳಿದ್ಲು. ನೀಲು ಬಂದು ಸೂರ್ಯ ಜೋರಾಗಿ ಕೂಗಿದಾಗ ಈಗ ಒಳಗಡೆ ಬಂದಳು ನೀಲು. ನೀಲು ನನ್ನ ನೋಡಿದ ಜನನಿ, ಹೇ ನೀಲು, ಸ್ವಲ್ಪ ಹೊತ್ತಿನ ಮುಂಚೆ ಚೆಕಪ್ಗೆ ಬಂದಿದ್ದೆ ಅಲ್ವಾ, ಒಂದು 5 ನಿಮಿಷ ಇರು ಅಂತ ಪೇಷಂಟನ್ನು ಹೊರಗೆ ಕಳಿಸ್ಬಿಟ್ಟು, ಸರ್ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ನೀಲು ಕೂಡ ಕೂತ್ಕೊಂಡು, ಏನು ನೀಲು ಅಷ್ಟೊಂದು ಹೇಳಿದೆ, ನಿನಗೆ ಅಬಾರ್ಷನ್ ಬೇಡ ಅಂತ ನೀನು ಕೇಳಿದೆ, ಕೊನೆಗೆ ನಿನ್ನ ಗಂಡನ್ನೇ ಕರ್ಕೊಂಡು ಬಂದುಬಿಟ್ಟಿದೀಯಾ ಅಂತ ಮಾತನಾಡಲು ನೀಲುಗೆ ಏನೂ ಅರ್ಥ ಆಗಲಿಲ್ಲ. ಡಾಕ್ಟರ್ ಏನು ಹೇಳ್ತಿದ್ದೀರಾ ಅಂತ ನೀಲು ಆಘಾತದಿಂದ ಕೇಳಲು ಸೂರ್ಯ ಅವಳನ್ನು ನೋಡಿ ಗುರಾಯಿಸ್ಬಿಟ್ಟು ಜನನಿಯನ್ನು ನೋಡ್ದ. ಡಾಕ್ಟರ್, ಸ್ವಲ್ಪ ಹೊತ್ತಿನ ಮುಂಚೆ ನೀಲು ನಿಮ್ಮ ಹತ್ತಿರ ಚೆಕಪ್ ಮಾಡಿಸ್ಕೊಳ್ಳೋಕೆ ಬಂದಿಲ್ಲ, ಏನೋ ಅಬಾರ್ಷನ್ ಅಂತ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳ್ದ. ಹೌದು ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಇವರು ಇಲ್ಲಿಗೆ ಬಂದಿದ್ದರು. ಫಸ್ಟ್ ಟೈಮ್ ಈ ಆಸ್ಪತ್ರೆಗೆ ಬಂದರು. ನಾನು ಇವರಿಗೆ ಚೆಕ್ ಮಾಡಿ ಪಾಸಿಟಿವ್ ರಿಸಲ್ಟ್ ಅಂತಾನೆ ಹೇಳಿದೆ. ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ರೆಸ್ಟ್ ತಗೋಬೇಕು ಅಂತ ಒಬ್ಬ ಗರ್ಭಿಣಿಗೆ ಮಾಡಬೇಕಂತ ಎಲ್ಲ ಅಡ್ವೈಸ್ನ ಮಾಡಿದೆ. ಆದರೆ ಇವರೇ, ನಾನೀಗ ಓದ್ತಾ ಇದ್ದೀನಿ, ಮುಂದೆ ಓದಬೇಕು, ಮಗು ಇದ್ದರೆ ನನಗೆ ತೊಂದರೆ ಆಗುತ್ತೆ, ಅದರಿಂದ ನನಗೆ ಅಬಾರ್ಷನ್ ಮಾಡಿಬಿಡಿ ಅಂತ ಹೇಳಿದರು ಅಂತ ಡಾಕ್ಟರ್ ಹೇಳುವಾಗ ನೀಲುಗೆ ಹಾರ್ಟ್ ಅಟ್ಯಾಕ್ ಬಂದಂತೆ ಆಯಿತು. ಆ ಆಘಾತದಿಂದ ಡಾಕ್ಟರನ್ನು ನೋಡಿದವಳು, ಡಾಕ್ಟರ್ ನೀವೇನು ಹೇಳ್ತಿದ್ದೀರಾ ಅಂತ ಕೋಪದಿಂದ ಅವಳು ಕೇಳಲು, ನೀಲು ಬಾಯಿ ಮುಚ್ಚು, ಸ್ವಲ್ಪ ಹೊತ್ತು ಸುಮ್ಮನೆ ಇರು ಅಂತ ಸೂರ್ಯ ಗದರಿಸಿ ಡಾಕ್ಟರನ್ನು ನೋಡಿ ನೀವು ಹೇಳಿ ಅಂದ. ಅದೇ ಸರ್, ಇವರು ಓದ್ತಾ ಇರೋದ್ರಿಂದ ಮಗು ಬಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅಬಾರ್ಷನ್ ಮಾಡಲು ಹೇಳಿದರು. ನಾನು ಆಗಲ್ಲ ಅಂತ ಹೇಳಿಬಿಟ್ಟೆ. ಅದಕ್ಕೂ ಮೀರಿ ಅಬಾರ್ಷನ್ ಮಾಡಿಯೇ ತೀರಬೇಕು ಅಂದರೆ ನಿಮ್ಮ ಗಂಡನನ್ನು ಕರ್ಕೊಂಡು ಬನ್ನಿ, ಅವರ ಸೈನ್ ಇಲ್ಲದೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದೆ. ಆಗ ಓಕೆ ಡಾಕ್ಟರ್, ನಾನು ನನ್ನ ಗಂಡನನ್ನು ಕರ್ಕೊಂಡು ಬರ್ತೀನಿ, ಆದರೆ ಅಬಾರ್ಷನ್ ಮಾಡ್ತೀನಿ ಅಂತ ನೀವು ಹೇಳಬೇಡಿ, ಅವ್ರ ಹತ್ರ ಬೇರೆ ಯಾವುದಾದಕ್ಕೂ ಸೈನ್ ಬೇಕು ಅಂತ ತಗೊಳ್ಳಿ, ಆ ತರಹ ನೀವು ಪೇಪರ್ಸ್ನಲ್ಲಿ ಸೈನ್ ಮಾಡಿಸ್ಕೊಂಡ್ಬಿಡಿ ಅಂತ ಹೇಳಿದ್ಲು. ಆದರೂ ನಾನೊಬ್ಬ ಡಾಕ್ಟರ್ ಆಗಿ ನನ್ನಿಂದ ಆ ರೀತಿ ಫೋರ್ಜರಿ ಮಾಡೋಕ್ಕೆ ಆಗಲ್ಲ ಅಲ್ವಾ, ಅದಕ್ಕೂ ಮೀರಿ ನೀವೊಬ್ಬ ACP IPS ಆಫೀಸರ್, ನಿಮ್ಮ ಹತ್ತಿರ ಹಾಗೆ ಮಾಡೋಕ್ಕೆ ಆಗುತ್ತಾ, ಏನು ಎತ್ತ ಅಂತ ವಿಚಾರಿಸಿ ನಿಮ್ಮ ಹೆಂಡತಿಗೆ ಬುದ್ಧಿ ಹೇಳಿ ಸರ್. ಎಷ್ಟೋ ಜನ ಮಗು ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ ಗೊತ್ತಾ, ಆದರೆ ಈ ಹುಡುಗಿ ಸಿಕ್ಕಿದ ಮಗುವನ್ನು ತೆಗೆಸಲು ನೋಡ್ತಾ ಇದ್ದಾಳೆ ಅಂತ ಕೋಪದಿಂದ ಮಾತನಾಡುವಂತೆ ಜನನಿ ಮಾತನಾಡಿದ್ಲು. ಸೂರ್ಯನಿಗೆ ನೀಲುನ ಮೇಲೆ ಅಷ್ಟೊಂದು ಕೋಪ ಬಂತು. ತಾನು ಒಬ್ಬ IPS ಆಫೀಸರ್ ಎಂಬುದನ್ನು ಮರೆತು ತನ್ನ ಎದುರಿರುವವಳು ಒಂದು ಮಗುವಿಗೆ ತಾಯಿ ಆಗ್ತಾ ಇದ್ದಾಳೆ ಅನ್ನೋದನ್ನು ಕೂಡ ಮರೆತು ಅವಳ ಕೆನ್ನೆಗೆ ಬಲವಾಗಿ ಹೊಡೆದನು ಸೂರ್ಯ. ತನ್ನ ಕೆನ್ನೆ ಮೇಲೆ ಕೈಯಿಟ್ಟು ನೀಲು ಆಘಾತದಿಂದ ಸೂರ್ಯನನ್ನು ನೋಡಿದ್ಲು. ಅವನ ಕೋಪಕ್ಕೆ ಜನನಿಗೂ ಮೈ ನಡುಗಿತು. ಆ ಸಮಯದಲ್ಲಿ ಫೋನ್ ಮೂಲಕ ಕದ್ದು ಕೇಳ್ತಾ ಇದ್ದ ರೋಹಿಣಿಗೆ ಮನಸ್ಸಿನಲ್ಲಿ ಮಳೆಯ ಹನಿ ಬಿದ್ದಂತಾಗಿ ಎಚ್ಚರಿಕೆಯಿಂದ ಸೂರ್ಯ ಮಾತನಾಡೋದನ್ನು ಕೇಳಿಸ್ಕೊತಾ ಇದ್ಲು. ಮಾವ ಅಂತ ನೀಲು ಮಾತನಾಡಲು ಆರಂಭಿಸಿದಾಗ ಮತ್ತೆ ಅವನಿಗೆ ಕೋಪ ಬಂತು. ಬಾಯಿ ತೆರೆದ್ರೆ ಸಾಕು ಸುಳ್ಳು, ನೀನು ಯಾಕೆ ಹೀಗಿದೆಯಾ, ನನ್ನ ಹತ್ರ ಬಂದು ಏನೆಲ್ಲ ಕತೆ ಹೇಳಿದೆ, ಇಲ್ಲಿ ಅಬಾರ್ಷನ್ ಮಾಡಿಸೋದಕ್ಕಾಗಿ ಬಂದಿದೀಯಾ, ಅದಕ್ಕೆ ಅಲ್ವಾ ಕಟ್ಕೊಂಡ ಗಂಡನ ಹತ್ರ ಡಿವೋರ್ಸ್ ಕೇಳಿದ್ದು, ಆಮೇಲೆ ಆ ಮಗುವನ್ನು ಹೊರಲು ನೀನು ಹೇಗೆ ಇಷ್ಟಪಡ್ತೀಯಾ ಹೇಳು, ನನ್ನ ಮಗುವನ್ನು ಹೊರಲು ಕೂಡ ಇಷ್ಟ ಇಲ್ಲ ನಿನಗೆ, ಹಾಗಿರುವಾಗ ನೀನು ಯಾಕೆ ನನ್ನ ಮನೆಯಲ್ಲಿ ಬಂದು ನಾಟಕ ಆಡಿದೆ, ಯಾಕೆ ಈ ಮಗುವನ್ನು ಹೊರೋದು ಇಷ್ಟ ಇಲ್ಲ, ಅಬಾರ್ಷನ್ ಮಾಡಿಸಲು ನಿನ್ನ ಸಹಿ ಕೇಳ್ತಿದ್ದಾರೆ, ಬಂದು ಸಹಿ ಹಾಕು ಅಂತ ಹೇಳಿದರೆ ಹಣೆ ಬರಹ ಅಂತ ನಾನು ಸಹಿ ಹಾಕ್ಕೊಡ್ತಾ ಇದ್ದೆ ಅಂತ ಅವನು ಆಕ್ರೋಶವಾಗಿ ಮಾತನಾಡಿದ್ದು ಅವಳಿಗೆ ಇನ್ನಷ್ಟು ಗಾಯವನ್ನು ಉಂಟು ಮಾಡ್ತು. ಡಾಕ್ಟರ್ ಕಡೆ ನೋಡಿದವಳು, ಏನಾಯಿತು ಡಾಕ್ಟರ್, ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದೀರಾ, ನಾನು ನಿಮ್ಮ ಹತ್ರ ಅಬಾರ್ಷನ್ ಮಾಡಿಸೋದಕ್ಕೆ ಬಂದ 1.5 ವರ್ಷದ ಹಿಂದೆ ನಾನು ನಿಮ್ಮ ಹತ್ರ ಬಂದಾಗ ನನಗೆ ಮಗು ಹುಟ್ಟಲ್ಲ ಅಂತ ನೀವೇ ಹೇಳಿದ್ರಿ ತಾನೇ, ಅದಕ್ಕಾಗಿಯೇ ತಾನೇ ನಾನು ಪ್ರೆಗ್ನೆಂಟ್ ಅಂತ ತಿಳಿದ ತಕ್ಷಣ ನಿಮ್ಮ ಹತ್ರ ಬಂದು ಜಗಳ ಮಾಡಿದೆ, ಯಾಕೆ ನನ್ನ ಗಂಡನ ಮುಂದೆ ಇಲ್ಲದನ್ನೆಲ್ಲ ಹೇಳಿ ನನ್ನ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಾ, ಬೇಕಾದರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಗಂಡನ ಹತ್ರ ಸತ್ಯ ಹೇಳಿ ಅಂತ ಎದ್ದು ಹೋಗಿ ಕಾಲಿಗೆ ಬೀಳಲು ಹೋದವಳನ್ನು ತಡೆದು ಜನನಿ, ಏನಮ್ಮ ನೀನು ಇವರ ಕಾಲಿಗೆ ಹೋಗಿ ಬೀಳ್ತೀಯಾ ಅಂತ ಹೇಳಿ, ಸರ್ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಹೆಂಡತಿಗೆ ಮಾನಸಿಕವಾಗಿ ಏನೋ ತೊಂದರೆಗೆ ಒಳಗಾಗಿದ್ದಾರೆ ಅನಿಸುತ್ತೆ, ಅವರಿಗೆ ಅವರೇ ಸಮಸ್ಯೆ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ, ಆಗ ಬಂದು ನನ್ನ ಹತ್ರ ಅಬಾರ್ಷನ್ ಮಾಡಿ ಅಂತ ಹೇಳಿದರು, ಈಗ ನಿಮ್ಮ ಮುಂದೆ 1.5 ವರ್ಷದ ಹಿಂದೆ ಹಿಂದೆನೇ ಬಂದು ಏನೋ ನೇರವಾಗಿ ಚೆಕಪ್ ಮಾಡಿಸಿ ಗರ್ಭಿಣಿಯಾಗಿದ್ದೇನೆ,
ನಿನ್ನ ಹತ್ರ ಬಂದು ಏನೋ ಚೆಕಪ್ ಮಾಡಿಸಿದ ಹಾಗೆ ಹೇಳ್ತಾ ಇದ್ದಾರೆ. ಆ ರೀತಿಯೆಲ್ಲ ಏನೂ ಇಲ್ಲ ಸರ್. ಇವರನ್ನು ನಾನು ಇವತ್ತೇ ನೋಡಿದ್ದು. ಈಗ ನಿಮ್ಮನ್ನು ಕರ್ಕೊಂಡು ಬಂದು ಇಷ್ಟು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಹಾಗೆ ಅವರಿಗೆ ಖಂಡಿತ ಮನಸ್ಸಿನಲ್ಲಿ ಏನೋ ಸಮಸ್ಯೆ ಇರಬೇಕು. ಯಾವುದಾದರೂ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿ ಸರ್. ಪ್ರೆಗ್ನೆಂಟ್ ಆಗಿರೋ ಸಮಯದಲ್ಲಿ ಇವರು ಹೀಗಿದ್ದರೆ ಮಗುವಿಗೂ ಕೂಡ ತೊಂದರೆಯಾಗುತ್ತೆ ಅಂತ ಜನನಿ ಹೇಳಿದ ತಕ್ಷಣ ಡಾಕ್ಟರ್, ಇವಳಿಗೆ ಅಬಾರ್ಷನ್ ಮಾಡಿಬಿಡಿ ಅಂತ ಹೇಳಿ ಕೂಡಲೇ ಡಾಕ್ಟರ್ ಕೋಣೆಯಿಂದ ಹೊರಬಂದನು ಸೂರ್ಯ. ನೀಲು ನೋವಿನಿಂದ ಜನನಿಯನ್ನು ನೋಡಲು ಅವಳು ಇಲ್ಲಿ ನೋಡು ಅನಾವಶ್ಯಕವಾಗಿ ಅದು ಇದು ಅಂತ ಹೊರಗೆ ಬಡಬಡಿಸ್ದೆ. ಸುಮ್ಮನೆ ಹೋಗಿ ಮರ್ಯಾದೆಯಿಂದ ಮನೇಲಿ ಇರುವ ದಾರಿ ನೋಡು. ಇನ್ನೊಂದು ಸಲ ಏನಾದರೂ ಸಮಸ್ಯೆ ಮಾಡ್ಕೊಂಡು ಬಂದರೆ ನೀನು ಈ ಆಸ್ಪತ್ರೆಯಲ್ಲಿ ಅಲ್ಲ ಬೇರೆ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ನಿನಗೆ ಗೊತ್ತಿಲ್ಲ ಹಾಗೆ ನಿನ್ನ ಗರ್ಭವನ್ನು ತೆಗೆದು ಹಾಕ್ತೇನೆ ಅಂತ ಕೋಪದಿಂದ ಬೆದರಿಸಿದ್ಲು. ಏನು ಮಾತನಾಡೋದು ಅಂತ ತಿಳಿಯದೆ ಅವಳು ಹೊರಗೆ ಬಂದಳು. ಸೂರ್ಯ ಅಲ್ಲಿರಲಿಲ್ಲ. ಮಾವ ಬಿಟ್ಟು ಹೋಗ್ಬಿಟ್ರಾ ಅಂದ್ಕೊಂಡು ನಡೆಯಲು ಕೂಡ ಶಕ್ತಿ ಇಲ್ಲದೆ ಅವಳು ಆಸ್ಪತ್ರೆಯಿಂದ ಹೊರಗೆ ಬರಲು ಬೈಕ್ ಮೇಲೆ ಹೊರಗೆ ನಿಂತಿದ್ದನು ಸೂರ್ಯ. ಮಾವ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಮಾತನಾಡಲು ಕೂಡ ಆಗದೆ ಅವಳು ಹೇಳಲು, ರೋಹಿಣಿ ನಿನ್ನ ಹತ್ರ ಮಾತನಾಡಿದ ಫೋನ್ ನಂಬರ್ ಕೊಡು, ನಾನು ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತೀನಿ ಅಂತ ಹೇಳ್ದ. ತಕ್ಷಣವೇ ನೀಲು ಅವಳ ಮೊಬೈಲ್ನಲ್ಲಿದ್ದ ರೋಹಿಣಿಯ ಫೋನ್ ನಂಬರನ್ನು ಅವನಿಗೆ ಕೊಟ್ಟಳು. ಸೂರ್ಯ ಇದು ಪರ್ಸ್ನಲ್ ಆಗಿದ್ದರಿಂದ ಆಫೀಸ್ಗೆ ಕರೆ ಮಾಡಿದೆ. ತನ್ನ ಸ್ನೇಹಿತನೊಬ್ಬನಿಗೆ ವೈಯಕ್ತಿಕವಾಗಿ ಕರೆ ಮಾಡಿ ಈ ನಂಬರ್ ಕಾಲ್ ಹಿಸ್ಟ್ರಿಯನ್ನು ಕೇಳ್ದ. ಹೀಗೆ ಸ್ವಲ್ಪ ಸಮಯದಲ್ಲಿ ಕಳಿಸ್ತೀನಿ ಅಂತ ಹೇಳಲು ಅವಳನ್ನು ಕರ್ಕೊಂಡು ಬಂದು ಕಾಫಿ ಶಾಪ್ಗೆ ಹೋದ ಸೂರ್ಯ. ಕಾಫಿ ಶಾಪ್ ಒಳಗೆ ಹೋಗಿ 2 ಕಾಫಿ ಆರ್ಡರ್ ಮಾಡಿ ಅವಳ ಹತ್ರ ಏನೂ ಮಾತನಾಡದೆ ತನ್ನ ಮೊಬೈಲ್ ನೋಡ್ತಾ ಇದ್ದವನು ಅವಳಿಗೂ ಅಳು ತಡೆಯಲಾಗಲು ಆಗಲಿಲ್ಲ. ಬಿಕ್ಕಿ ಬಿಕ್ಕಿ ಅವಳು ಅಳ್ತಾ ಇರಲು ಅವಳ ಮುಖ ಕೆಂಪಾಗಿತ್ತು. ಅವಳ ಅಳುವಿನ ಶಬ್ದ ಕೇಳಿ ಅವಳನ್ನು ನೋಡಿದವನು, ಇಲ್ಲಿ ನೋಡು ನಾನು ಯೂನಿಫಾರ್ಮ್ನಲ್ಲಿ ಇದ್ದೀನಿ, ನನಗೆ ಎಲ್ಲರೂ ಗೊತ್ತು. ಹೀಗೆ ನನ್ನ ಎದುರು ಕೂತು ಅಳ್ತಾ ಇದ್ದರೆ ನೋಡು ಅವರು ಅಸಹ್ಯವಾಗಿ ಅಂದ್ಕೊಳ್ತಾರೆ. ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋ. ಆದರೆ ನಂಬರ್ ಕೊಟ್ಟಿದ್ದೀಯಲ್ಲ, ಡೀಟೇಲ್ಸ್ ಬರಲಿ ಅಂತ ನೀನು ಹೇಳಿದ್ದು ಸತ್ಯವಾಗಿದ್ದರೆ ಆ ರೋಹಿಣಿಯನ್ನು ವಿಚಾರಿಸುವ ರೀತಿಯಲ್ಲಿ ವಿಚಾರಿಸಿದರೆ ಎಲ್ಲ ಸತ್ಯವೂ ಹೊರಗೆ ಬರುತ್ತೆ ಅಂದ ಸೂರ್ಯ. ಅದರ ನಂತರ ಆ ಡಾಕ್ಟರ್ಗೂ ಇದೆ. ಅದೇ ಸಮಯ ನೀನು ಹೇಳಿದ್ದು ಈ ವಿಷಯದಲ್ಲೂ ಸುಳ್ಳಾಗಿದ್ದರೆ ಜನ್ಮಕ್ಕೂ ನಿನ್ನ ಮುಖವನ್ನು ನಾನು ನೋಡಲ್ಲ ಅಂತ ಹೇಳ್ದ ಸೂರ್ಯ. ಅಯ್ಯೋ ಮಾವ, ರೋಹಿಣಿ ಅಕ್ಕನ ನಂಬರ್ ಕೊಟ್ಟಿದ್ದೀನಿ, ನೀವೇ ಚೆಕ್ ಮಾಡಿ ನೋಡಿ. ಅವರು ಎಷ್ಟು ದಿನ ನನ್ನ ಹತ್ರ ಮಾತನಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂದ ಹೇಳ್ದ. ತಕ್ಷಣ ರಿಪೋರ್ಟ್ ಬರಲಿ ಗೊತ್ತಾಗುತ್ತೆ ಅಂತ ಹೇಳಿದ ತಕ್ಷಣ ರಿಪೋರ್ಟ್ ಬರಲಿ ನೋಡೋಣ ಅಂದನು. ಸ್ವಲ್ಪ ಸಮಯದಲ್ಲಿ ಕಾಫಿ ಬಂತು. ಕಾಫಿ ತಗೋ ಅಂದ. ಅವಳು ಕೈ ನಡುತ್ತಲೇ ತೆಗೆದುಕೊಂಡು ಕಾಫಿ ಕುಡಿಯುವಾಗಲೂ ತನ್ನ ಗಂಡನನ್ನೇ ನೋಡ್ತಾ ಇದ್ಲು. ಸೂರ್ಯ ತನ್ನ ನೋಟವನ್ನು ಬೇರೆ ದಿಕ್ಕಿಗೆ ತಿರುಗಿಸಿದ. ಅವಳಿಗೋ ಒಂದು ಆಲೋಚನೆ, ನೀಳು ಈಗ ಹೇಳಿದ್ದು ನಿಜವಾಗಿರಬೇಕು. ಇದರಲ್ಲಿ ರೋಹಿಣಿ ಶಾಮೀಲಾಗಿ ಡಾಕ್ಟರ್ ಕೂಡ ಸುಳ್ಳು ಹೇಳಿದ್ದಾರೆ. ಇಬ್ಬರನ್ನ ಎಲುಬು ಮುರಿಯುವ ಹಾಗೆ ಹೊಡೆದು ಒಳಗಡೆ ಹಾಕಬೇಕು ಅಂತ ಹಲವು ರೀತಿಯಲ್ಲಿ ಯೋಚಿಸಿದ ಸೂರ್ಯ. ಕಾಫಿ ಕುಡಿದು ಮುಗಿಯುವಷ್ಟು ಹೊತ್ತಿಗೆ ಸರಿಯಾಗಿ ಅವನ ಸ್ನೇಹಿತ ವಾಟ್ಸಪ್ನಲ್ಲಿ ಡೀಟೇಲ್ಸ್ನ ಕಳಿಸ್ದ. ಎಲ್ಲವನ್ನ ಪರಿಶೀಲಿಸಿ ನೋಡಿದವನಿಗೆ ಆಘಾತನೇ ಆಯಿತು. ಏ ನೀಲು, ನೀನು ಮಾತಾಡಿದ್ದು ಈ ನಂಬರ್ ತಾನೇ? ಇದರಲ್ಲಿ ತಾನೇ ನೀನು 300 ಸಲಕ್ಕೂ ಹೆಚ್ಚು ಮಾತನಾಡಿದ್ದೀಯಾ ಅಂತ ಕೇಳಲು, ಹೌದು ಮಾವ ಅಂದ್ಲು ಮುಗ್ಧವಾಗಿ. ಸರಿ ಹೊರಡು, ಮನೆಗೆ ಹೋಗೋಣ ಅಂದ. ಮಾವ, ಈಗಲಾದರೂ ನಾನು ಹೇಳಿದ್ದನ್ನು ನೀವು ಅರ್ಥ ಮಾಡ್ಕೊಂಡ್ರಾ? ನಮಗಂತ ಒಂದು ಮಗು ಬರಲಿದೆ ಮಾವ, ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನನ್ನು ಸ್ವೀಕರಿಸಿ ಮಾವ ಅಂತ ಮತ್ತೆ ಅವಳು ಬೇಡ್ಕೊಂಡ್ಳು. ಹಲ್ಲು ಕಚ್ಕೊಂಡು ಶಾಂತವಾಗಿ ಅವಳನ್ನು ನೋಡಿದವನು, ಮನೆಗೆ ಹೋಗಿ ಮಾತನಾಡ್ಕೊಳ್ಳೋಣ ಅಂದ. ಅವಳು ತಲೆ ಅಲ್ಲಾಡಿಸಿ ಅವನೊಂದಿಗೆ ಹೋದಳು. ಇತ್ತ ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇದ್ರು. ಸೂರ್ಯನ ಬೈಕ್ ಬಂದ ತಕ್ಷಣ ಎಲ್ಲರೂ ಬಾಗಿಲಿಗೆ ಬಂದರು. ಅದುವರೆಗೂ ಶಾಂತಿ ಮನೆಯೊಳಗೆ ಹೋಗೇ ಇರಲಿಲ್ಲ. ಪೋರ್ಟಿಕದಲ್ಲೇ ಕುಳಿತಿದ್ರು. ಈಗ ಇಬ್ಬರನ್ನ ನೋಡಿದ ಶಾಂತಿ ಎದ್ದು ಓಡಿ ಬಂದು, ಏನಾಯಿತು ಸೂರ್ಯ, ಯಾಕಿಷ್ಟು ಕೋಪವಾಗಿದೆಯಾ? ನೀಲು, ನೀನು ಗರ್ಭಿಣಿಯಾಗಿದೆಯಾ? ಚೆಕ್ ಮಾಡಿ ನೋಡಿದೆಯಾ? ಕನ್ಫರ್ಮ್ ಆಯಿತಾ ಅಂತ ಒಂದೇ ಸಮನೆ ಕೇಳಿದ್ಲು. ಮಗು ಚೆನ್ನಾಗಿದೆಯಾ ಅಂತ ತಾಯಿ ಮನಸ್ಸು ಹಲವು ಪ್ರಶ್ನೆಗಳನ್ನು ಕೇಳಲು ನೀಲು ತಲೆ ಮಾತ್ರ ಆಡಿಸಿದ್ಲು. ಸೂರ್ಯನಾದರೆ ಮನೆಯೊಳಗಡೆ ಬಾ, ನಿನ್ನ ಮಗಳ ಯೋಗ್ಯತೆ ಏನು ಅಂತ ಎತ್ತಿ ತೋರಿಸ್ತೀನಿ ಅಂತ ಕೋಪವಾಗಿ ಹೇಳಲು ನೀಲುಗೆ ಮತ್ತೆ ಭಯ ಆಯಿತು. ಏನಿದು, ಇವ್ರು ಹೇಳೋದು ಒಂಥರ ಇದೆಯಲ್ಲ ಅಂತ ಯೋಚಿಸ್ತಾನೆ ಒಳಗಡೆ ಹೋದಳು. ಈಗ ಕುಟುಂಬದ ಸದಸ್ಯರೆಲ್ಲರೂ ಕೂಡ
ಒಟ್ಟಿಗೆ ಹಾಲ್ನಲ್ಲಿ ಕುಳಿತಿರಲು ಇವಳು ನನ್ನ ಜೊತೆ ಇಷ್ಟು ದಿನ ಬಾಳದೆ ಡಿವರ್ಸ್ ಬೇಕು ಅಂತ ಕೇಳಿದ್ದಕ್ಕೆಲ್ಲ ಏನು ಕಾರಣ ಅಂತ ಈಗ ತಿಳಿಯಿತು. ನಾನು ತಿಳಿದೇ ಮೊದಲೆಲ್ಲ ಒದ್ದಾಡ್ತಿದ್ದೆ. ನಾನು ಒಬ್ಬ ಪೊಲೀಸ್ ಕೂಡ ಆಗಿದ್ದೆ. ಹೆಂಡತಿಯ ಮೊಬೈಲ್ ಫೋನ್ ಕದ್ದು ಕೇಳಬೇಕು ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಅದಕ್ಕೆ ಕಾರಣ ಅವಳ ಮೇಲೆ ನಾನು ಇಟ್ಟಿದ್ದಂತಹ ಒಂದು ನಂಬಿಕೆ. ಆದರೆ ನಿನ್ನ ಮಗಳು ನಾನು ಇಟ್ಟಿದ್ದ ನಂಬಿಕೆಯನ್ನು ಒಟ್ಟಾರೆಯಾಗಿ ಹಾಳು ಮಾಡಿಬಿಟ್ಲು. ನನಗೆ ತಿಳಿಯದ ಹಾಗೆ ಮದುವೆಗೆ ಮುಂಚಿನಿಂದ ಇವಳಿಗೆ ಬೇರೊಬ್ಬನ ಜೊತೆ ಸಂಬಂಧ ಇದೆ, ಅವನ ಜೊತೆ ದಿನ ಮಾತನಾಡ್ತಾ ಇದ್ದಾಳೆ ಅಂತ ಅವನು ಹೇಳಿದ್ದನ್ನು ಕೇಳಿ ಆಘಾತಗೊಂಡ್ಳು ನೀಲು. ಮಾವ, ನೀನು ಏನು ಮಾತನಾಡ್ತಿದೀಯಾ? ನಿನ್ನ ಹತ್ರ ನಾನು ಕೊಟ್ಟಿದ್ದು ರೋಹಿಣಿ ಅಕ್ಕನ ನಂಬರ್. ಕಾಲ್ ಹಿಸ್ಟ್ರಿ ತರಿಸಿ ನೋಡಿದೆ ಅಲ್ವಾ? ಆಮೇಲೆ ಅವ್ರ ಹತ್ರ ಹೋಗಿ ಜಗಳ ಮಾಡಿದೆ. ಯಾಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತನಾಡ್ತಾ ಇದ್ದೀಯಾ ಅಂತ ಗಾಬರಿಯಿಂದ ಅವಳು ಕೇಳಿದ್ಲು. ಛೀ, ಬಾಯಿ ಮುಚ್ಚು, ತುಂಬಾ ನಟಿಸ್ಬೇಡ. ಮಗುವಿನ ಹಾಗೆ ಮುಖ ಇಟ್ಕೊಂಡು ನೀನು ಮಾತನಾಡಿದರೆ ಎಲ್ಲರೂ ಎಲ್ಲವನ್ನ ನಂಬ್ತಾರೆ ಅಂದ್ಕೊಂಡ್ಯಾ? ರೋಹಿಣಿ ನಂಬರ್ ಅಂತ ನೀನು ಕೊಟ್ಟಿದ್ದು ರೋಹಿಣಿಯ ನಂಬರ್ ಅಲ್ಲ. ನೀನು PUC ಓದುವಾಗಲಿಂದ ಒಬ್ಬ ನಿನ್ನ ಹಿಂದೆ ಸುತ್ತಿದ್ನಲ್ಲ, ನಾನು ಅವನನ್ನು 2 ಸಲ ಎತ್ತಿ ಹಾಕಿ ತುಳಿದ್ನಲ್ಲ, ಅವನ ನಂಬರ್. ಅವನಿಗೆ ಫೋನ್ ಮಾಡಿ ಆಡಿಕೊಂಡು ನನ್ನ ಜೊತೆ ಬಾಳಲು ಇಷ್ಟ ಇಲ್ಲದೆ ಇದ್ದು ಈಗ ಆ ಕತೆ ಹೇಳ್ತಿದೀಯಾ? ಏನೇ ನಿನಗೆ? ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಗಂಡ ಬೇಕಂದರೆ ಮದುವೆಗೆ ಮುಂಚೆನೇ ಹೋಗಿ ತೊಲಗಬೇಕಿತ್ತು ತಾನೇ? ಅದನ್ನು ಬಿಟ್ಟು ಯಾವುದಕ್ಕೆ ಮದುವೆ ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡಿದೆ. ಇಷ್ಟು ಕೀಳಾಗಿ ನೀನು ಇರ್ತೀಯ ಅಂತ ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ ನೀಲು ಅಂತ ಹೇಳಿ ಮರುಕ್ಷಣವೇ ಅವಳಿಗೆ ಅಷ್ಟು ಕೋಪ ಹೇಗೆ ಬಂತೋ ತಿಳಿಯಲಿಲ್ಲ. ಈ ಕತೆ ಮುಂದುವರಿಯುವುದು. ಮುಂದೆ ನೀಲು ಏನು ಮಾಡ್ತಾಳೆ, ಸೂರ್ಯ ಹೇಗೆ ನಡ್ಕೋತಾನೆ, ಮನೆಯವರೆಲ್ಲ ಏನಂತಾರೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.